ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಳೆದ 1.5 ವರ್ಷದಿಂದ ನಮ್ಮ ಮೇಲೆ, ನಮ್ಮ ಸರ್ಕಾರದ ಮೇಲೆ ಮತ್ತೆ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡೋದು, ಜೊತೆಗೆ ನಮ್ಮ ಕಾರ್ಯಕ್ರಮಗಳನ್ನು ಅಪಪ್ರಚಾರ ಮಾಡೋದು, ಸುಳ್ಳು ಆರೋಪಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತ ಮಂತ್ರಿ ಸಿದ್ದರಾಮಯ್ಯ ಕಾರಣ. ಆಮೇಲೆ ಮೂಡ ಪ್ರಕರಣದಲ್ಲಿ ಸೈಟ್ಗಳ ಹಂಚಿಕೆ ಕಾನೂನುಬಾಹಿರವಾಗಿದೆ. ಸಿದ್ದರಾಮಯ್ಯ ಏನು ಪಾತ್ರ ಏನೂ ಇಲ್ಲೇನೂ ಕೂಡ ಏನೂ ಇಲ್ಲ ಇದೆ ಅಂತ ಹೇಳೋದು. ಆಮೇಲೆ ಈ ವಕ್ಫ್ ಪ್ರಾಪರ್ಟಿ ವಿಚಾರದಲ್ಲಿ ಕೋಮುವಾದ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, 2014ರ ನೀವು ಲೋಕಸಭಾ ಚುನಾವಣೆಯಲ್ಲಿ ಅವರ ಪ್ರಣಾಳಿಕೆ ನೋಡಿರಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. ಆ ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ, ನಾವು ಇಸ್ಲಾಂ ಗುರುಗಳ ಜೊತೆ ಮಾತಾಡಿ ಧಾರ್ಮಿಕ ಗುರುಗಳ ಜೊತೆ ಮಾತಾಡಿ ಯಾರ್ಯಾರು ವಕ್ಫ್ ಪ್ರಾಪರ್ಟಿನ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ, ಅದೆಲ್ಲಿ ಪ್ರಭಾಕರ ಅದು ಕೊಡೋದು ಅವ್ರ ಪ್ರಣಾಳಿಕೆ. ಯಾಕಂದ್ರೆ ಇವರು ನಾ ಸುಳ್ಳು ಹೇಳ್ಬಿಡ್ತೀನಿ ಅಂತ ಆದ್ರೂ ನಾನು ಹೇಳ್ಬೇಕಲ್ಲಪ್ಪ, ನೀವು ನಂಬಲ್ಲ, ನಾನು ಹೇಳೋದಿಲ್ಲ, ನಂಬಲ್ವಲ್ಲ. ಇಲ್ಲಿ ಆದ್ರೂ ಅವ್ರು ಹೇಳದನ್ನೇ ಬರೀತಿರಲ್ಲ. ನಾಟ್ ಆಲ್ ಅವ್ರು ಹೇಳದನ್ನೂ ಬರ್ದಿದ್ದೀರಿ, ನಾನು ಹೇಳದನ್ನೂ ಬರ್ದಿದ್ದೀರಿ. ಅದು ಮಾಡೋದಾದ್ರೆ ನೀವು ಸತ್ಯ ಜನಗಳಿಗೆ ತಲುಪಿಸಕ್ಕಾಗಲ್ವಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೀಡಿಯಾ ಇರೋದು ಸತ್ಯ ಜನಗಳಿಗೆ ತಲುಪಿಸಕ್ಕೆ. ಡೋಂಟ್ ಗೋ ಟು ವಿಪಕ್ಷ ನಾಯಕನ ಸತ್ಯ ಹೇಳಿ ಸುಳ್ಳು ಹೇಳೇ ಇಲ್ಲ ನಾನು. ಅದನ್ನೇ ಬರೆದಿದ್ದೀರಪ್ಪ. ಇವ್ರು ಸುಳ್ಳು ಹೇಳ್ತಾ ಇದ್ದಾರ? ಮತ್ತೆ ಈ 14ನೇ ಇಸ್ವಿನಲ್ಲಿ ಅವ್ರು ಹೇಳಿರೋದೇನು? ಪ್ರಣಾಳಿಕೆಯಲ್ಲಿ ಹೇಳಿರೋದೇನು? ನಾನು ಯಾಕದು ಹೇಳ್ತಾ ಇದ್ದೀನಿ, ನಿಮ್ಮ ಮೇಲೆ ಆರೋಪ ಮಾಡ್ತಾ ಇಲ್ಲ ನಾನು. ಬಟ್ ವಾಟ್ ಆರ್ ದಿ ಫ್ಯಾಕ್ಟ್ಸ್? ವಾಟ್ ಇಸ್ ದಿ ಟ್ರೂತ್? ಚಾರ್ಜ್ ಏನ್ ಮಾಡಿಲ್ಲ, ನಿನ್ ಮೇಲೆ ಮಾಡದ್ನ? ಹೌದಪ್ಪ, ನೀವು ಸತ್ಯ ಹೇಳದೆ ಹೋದ್ರೆ ಮಾಡದೆ, ಸತ್ಯ ಹೇಳದೆ ಹೋದ್ರೆ ಮಾಡದೆ. ಬೈದಿಲ್ಲ ನಾನು, ಬೈದಿಲ್ಲ, ಬೈದು ಇಲ್ಲ, ಗದರ್ಸೂ ಇಲ್ಲ. ನಿಮ್ಗೆ ಹಂಗ ಅನ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ. ಹೌದು, ಈಗಲೂ ಹೀಗೆ ಕೊಡ್ತೀನಿ. ಈಗಲೂ ಕೊಡ್ತೀನಿ, ಯಾವಾಗಲೂ ಕೊಡ್ತೀನಿ. ನಾನು ಅಸೆಂಬ್ಲಿನಲ್ಲಿ ಕೊಡ್ತಿರ್ಲಿಲ್ವಾ? ಚುನಾವಣಾ ಭಾಷಣ ಮಾಡುವಾಗ ಕೊಡ್ತಿರ್ಲಿಲ್ವಾ? ಅಭ್ಯಾಸ ಅದು ಅಷ್ಟೇನೆ. ಗೊತ್ತಾಯ್ತಲ್ಲ. ನಾನು ಯಾಕೆ ಸಿಕ್ತಿಲ್ ವಿನಯ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಹೇಗೆ ಬಿಜೆಪಿಯವರು ಇಬ್ಬಗೆಯ ನೀತಿಯನ್ನ ಅನುಸರಿಸ್ತಾರೆ. ಒಂದೇ ಇಶ್ಯೂಸ್ ಮೇಲೆ ಎರಡು ತರ ಮಾತಾಡ್ತಾರೆ.
ಅವ್ರ ಪ್ರಣಾಳಿಕೆಯಲ್ಲಿ ಹೇಳಿರ್ತಕ್ಕಂಥದ್ದನ್ನೇ ಬದಲಾವಣೆ ಮಾಡಿ ಬೇರೆ ಥರ ಹೇಳೋದು. ಬಸವರಾಜ ಬೊಮ್ಮಾಯಿ ಏನಂತ ಹೇಳಿದ್ದಾರೆ? ಒಂದು ಫಂಕ್ಷನ್ಗೆ ಹೋಗಿ ಬಸವರಾಜ ಬೊಮ್ಮಾಯಿ ಏನಂತ ಹೇಳಿದ್ದಾರೆ ಹೋಗಿ ಪ್ರಾಪರ್ಟಿ ಮೇಲೆ? ನಾನು ಯಾರ್ಯಾರು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಬಿಡಿಸ್ತೀನಿ ಅಂತ ಹೇಳಿದ್ದಾರೆ ಅಲ್ವಾ? ಮತ್ತೆ ಅವ್ರಿಗೆ ನಾವೇನು ಮಾಡ್ತಾ ಇದ್ದೋ? ಅವ್ರ ಪ್ರಾಪರ್ಟಿ ಕಿತ್ಕೊತಾ ಇದ್ವಾ? ನಾನು ಹೇಳಿದ್ದೀನಿ, ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ನೋಟಿಸ್ ಕೊಟ್ಟಿದ್ರೆ ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಒಂದು ವೇಳೆ ವಿಚಾರಣೆ ಇಲ್ಲದೇನೆ ರೆವಿನ್ಯೂ ರೆಕಾರ್ಡ್ನಲ್ಲಿ ಅವ್ರ ಹೆಸರು ಪ್ರಾಪರ್ಟಿ ಅವ್ರದ್ದೇನಾದ್ರು ಅವ್ರ ಹೆಸರಿಗೆ ಬಂದಿದ್ರೆ, ವಕ್ಫ್ ಬೋರ್ಡ್ ಹೆಸರಿಗೆ ಬಂದಿದ್ರೆ ಅದನ್ನ ರದ್ದು ಮಾಡ್ತೀವಿ. ಮತ್ತೆ ಯಾವ ರೈತರನ್ನು ಕೂಡ ಒಕ್ಲೇಬ್ಸಲ್ಲ. I was categorically very clear on this. ಅಶೋಕ ಹೇಳ್ತಾನೆ ಇವರು ಪಾಪಿಗಳು, ಕಾಂಗ್ರೆಸ್ನವರು ಪಾಪಿಗಳು. ಈಗ ಯಾರು ಪಾಪಿಗಳು ಅಂತ ಹೇಳ್ತಾರೆ ಜನ? ಇವ್ರನ್ನ ಪಾಪಿಗಳು ಅಂತ ಹೇಳ್ತಾರ ಇಲ್ಲ? ಇವರು ಪಾಪಿಗಳು, ನಮಗೆ ಪಾಪಿಗಳು ಅಂತ ಹೇಳ್ತಾರಲ್ಲ. ಈಗ ಏನಂತ ಹೇಳಿ ಜನ ಉತ್ತರ ಕೊಟ್ಟವರಲ್ಲ. 3 ಕಡೆ, ಒಂದು ಕಡೆ ಮಾತ್ರ ನಾವು ಗೆದ್ದಿದ್ದದು, ಸಂಡೂರಿನಲ್ಲಿ ಮಾತ್ರ ಗೆದ್ದಿದ್ದದು ಕಳೆದ ಚುನಾವಣೆಯಲ್ಲಿ. 2 ಕಡೆ ಯಾರು ಗೆದ್ದಿದ್ರು? ನಂಬರ್ 1. 2 ಕಡೆ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಗೆದ್ದಿದ್ದದ್ದು, ಸಿಗ್ಗಾಂವ್ನಲ್ಲಿ ಬಸವರಾಜ ಬೊಮ್ಮಾಯಿ ಗೆದ್ದಿದ್ದದ್ದು ಆಸ್ ಚೀಫ್ ಮಿನಿಸ್ಟರ್. ಇವರು ಪಕ್ಷದ ಅಧ್ಯಕ್ಷನಾಗಿ ಗೆದ್ದಿದ್ದದ್ದು. 2 ಕಡೆ ನಾವು ಗೆದ್ದಿದ್ದೀವಿ.